ಮಂಗಳ ಅಕ್ಕ, ಮಂಗಳ ಅಕ್ಕ. ಹಾ, ಜೈ ಶ್ರೀ ಕೃಷ್ಣ. ಅದನ್ನ ಹೇಳ್ತಾ ಇದ್ದೆ. ಇವಾಗ ಇವರು ಎಷ್ಟು ಮಟ್ಟಿಗೆ ನಮ್ ತಯಾರಿ ಮಾಡಿದ್ದಾರೆ ಅಂದ್ರೆ, ನಾನು ಇವತ್ತು ಗೀತಾ ಜಯಂತಿ ದಿವಸ 18 ಅಧ್ಯಾಯನೂ ಓದ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ನ್ಯಾಸದಿಂದ ಶುರು ಮಾಡಿ 10 ಅಧ್ಯಾಯಗಳನ್ನು ಓದಿದ್ದೇನೆ. ಇನ್ನು ಮಿಕ್ಕಿದ್ದು ಇವಾಗ ಮಧ್ಯಾಹ್ನ ಇದು ಕ್ಲಾಸ್ ಇದು ಮುಗಿದ್ ಆನಂದೋತ್ಸವ ಮುಗಿದ್ಮೇಲೆ ಓದ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸಾಧ್ಯ ಆಗಿದ್ದು ನಮ್ ಗೀತ ಪರಿವಾರದಿಂದ. ಮೊದ್ಲು ಗೀತಾ ಪರಿವಾರಕ್ಕೆ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಆಮೇಲೆ ಮತ್ತೆ ನಮ್ ಟ್ರೈನರ್ಗಳು, ಎಸ್ಪೆಷಲಿ ನಮ್ ದೀಪಿಕಾ ಅವರ ಅಕ್ಕಗೆ, ಆಮೇಲೆ ಸತ್ಯನಾರಾಯಣ ಅವ್ರಿಗೆ ನಾವು ತುಂಬಾ ತುಂಬಾ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ ಮಾಡ್ತಾ ಇರಿ. ಡೈಲಿ ಒಂದ್ 2 4 ಅಧ್ಯಾಯಗಳು ಓದ್ತಾ ಇರಿ, ಇಲ್ಲಾಂದ್ರೆ ಮರ್ಸ್ಕೋಗ್ಬಿಡತ್ತೆ. ಇಲ್ಲ, ಯೂಶಲ್ ಆಗಿ ದಿನ ನಮ್ ಬೆಳಗ್ಗೆ 1 ಅವರ್ ಇಟ್ಕೊಳ್ತೀನಿ, ಅಲ್ಲ 1/2 ಅವರ್ ಇಟ್ಕೊಂಡು, ಆಮೇಲೆ ರಾತ್ರಿ 1/2 ಅವರ್ ಇಟ್ಕೊಂಡು ಎಷ್ಟು ಅಧ್ಯಾಯ ಆಗತ್ತೋ ಅಷ್ಟು ಅಧ್ಯಾಯ ಓದ್ತಾ ಇರ್ತೀನಿ ಅಕ್ಕ. ಹೌದು, ಅದು ಆಕ್ಚುಲಿ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಬೆಳಗ್ಗೆ 1/2 ಅವರ್, ಸಂಜೆ 1/2 ಅವರ್ ಅಷ್ಟಾದ್ರೂ ಟೈಮ್. ಇಲ್ಲಾಂದ್ರೆ ಖಂಡಿತ ಮರ್ತೋಗ್ಬಿಡುತ್ತೆ ಶ್ಲೋಕಗಳೆಲ್ಲ. ಈ ತರ ಓದಿದ್ವಾ, ಈ ತರ ನಮಗೆ ಆಗತ್ತೆ. ಈಗ ಲೆವೆಲ್ 4 ಅಲ್ಲಿ ನಾನು ವಾಪಸ್ ತಿರ್ಗಾ 2ನೇ ಅಧ್ಯಾಯನೋ 8ನೇ ಅಧ್ಯಾಯ ಹೇಳ್ಬೇಕಂದ್ರೆ, ಹೌದಾ ಈ ತರ ಇತ್ತ ಶ್ಲೋಕ ಅಂತ ನನ್ಗೂ ಅಂದ್ರೆ ನಾವ್ ಎಷ್ಟೇ ಹೇಳ್ಕೊಟ್ಟಿರ್ಬೋದು, ಏನೇ ಮಾಡಿರ್ಬೋದು, ನಾವ್ ಕಂಠಪಾಠ ಮಾಡ್ಲಿಲ್ಲ ಅಂದ್ರೆ ನೆನಪು ನಮ್ಗೆ ಈ ತರ ಇದೇ ಶ್ಲೋಕಗಳು ಅನ್ನೋದು ಕೂಡ ನಮ್ಗೆ ಗೊತ್ತಿರೋದಿಲ್ಲ. ಇವಾಗ ಆದಷ್ಟು ನಾನು ಸುಮಾರು ಕಂಠಪಾಠ ಎಕ್ಸಾಮ್ ತಗೊಂಡಿರೋದ್ರಿಂದ, ಕಂಠಪಾಠ ಮಾಡಿರೋದ್ರಿಂದ ಇವಾಗ ನಂಗೆ ಅದು ಓದೋದ್ ತುಂಬಾ ಈಸಿ ಆಗೋಗಿದೆ. ಯಾಕಂದ್ರೆ ಅದನ್ನ ಓದ್ಕೊಂಡು ಹೋದ್ರಿಂದ ನಂಗೆ ಸ್ವಲ್ಪ ಬೇಗ ಓದಿ ಮುಗ್ಸಕ್ಕೂ ಅನುಕೂಲ ಆಗ್ತಾ ಇದೆ. ಅದರಿಂದ ಇವಾಗ ಈ 4 ಲೆವೆಲ್ದು ಕಂಠಪಾಠ ಮಾಡ್ಬಿಟ್ಟು ಏಕಾದಶಿ ದಿವಸ ನೋಡ್ಕೊಳ್ದೇನೆ 18 ಅಧ್ಯಾಯ ಓದ್ಬೇಕು ಅಂತ ಅನ್ಕೊಂಡಿದೀನಿ. ಅದ್ ಎಷ್ಟು ಮಟ್ಟಿಗೆ ಆಗುತ್ತೋ ನೋಡ್ಬೇಕು. ಆಗ್ಲಿ ಅಪ್ಪ, ದೇವರ ಪ್ರೇರಣೆ ಇರ್ಲಿ ಎಲ್ಲರ ಮೇಲೂ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಕ್ಕ. ತಮ್ಮ ಅಭಿಪ್ರಾಯವನ್ನ ಮಂಡಿಸಿರ್ತಕ್ಕಂತ ಮಂಗಲ ಅಕ್ಕಗೆ ಧನ್ಯವಾದಗಳು. ಈಗ ದೇವರ ನಾಮ ಲೀಲಾ ಅಕ್ಕ ಇವರಿಂದ. ಲೀಲಾ ಅಕ್ಕ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಮಾಡಿದ್ರಲ್ಲ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ. ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ. ಈ ಪರಿಮಹಿಮೆಯ ತಿಳಿಯುವುದಾನಂದ, ಈ ಪರಿಮಹಿಮೆಯ ತಿಳಿಯುವುದಾನಂದ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಪರಮ ಪುರುಷ ಶ್ರೀ, ಪರಮ ಪುರುಷ ಶ್ರೀ ಪುರಂದರ ವಿಠಲ, ಪರಮ ಪುರುಷ ಶ್ರೀ ಪುರಂದರ ವಿಠಲ. ಹಿಂಗದ ದಾಸರ ನೆನೆಯುವುದಾನಂದ, ಹಿಂಗದ ದಾಸರ ನೆನೆಯುವುದಾನಂದ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ನಾಮವೇ ಚಂದ. ವೆರಿ ನೈಸ್ ಲೀಲಾ ಅಕ್ಕ, ಚಂದ ಹಾಡ್ತೀರಿ.
ಥ್ಯಾಂಕ್ಸ್ ಅಕ್ಕ. ಭಗವದ್ಗೀತೆನು ಹಾಡಿನಾಗೆ ಕಲ್ತ್ಕೊಂಡ್ಬಿಡಿ ಎಲ್ಲ 18 ಅಧ್ಯಾಯಗಳನ್ನ. ಹಾ ಅಕ್ಕ, ಇವತ್ತು ಅದೇ ಮೋಕ್ಷದ ಏಕಾದಶಿ ಅದೇ ಇದ್ರಕ್ಕೋಸ್ಕರ ಗೀತಾ ಜಯಂತಿ ಪ್ರಯುಕ್ತಾನೆ ಸ್ಟಾರ್ಟ್ ಮಾಡಿದ್ದೀನಿ ಅಕ್ಕ. ಬೆಳಗ್ಗೆ 6 ಅಧ್ಯಾಯ ಆಗಿದೆ. ಆಮೇಲೆ ಇಲ್ಲಿ ನಾನು ಅಪಾರ್ಟ್ಮೆಂಟ್ ಅಲ್ಲಿ ನಾನು ಎಲ್ಲರಿಗೂ ಹೇಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮೋಟಿವೇಟ್ ಮಾಡಿಸ್ಕೊಂಬರೋ 8 ಜನ ಸೇರಿಸಿದ್ದೀನಿ ಗೀತಾ ಪರಿವಾರಕ್ಕೆ. ಎಲ್ಲರೂ ಒಂದೊಂದು ಲೆವೆಲ್ ಅಲ್ಲಿ ಇದ್ದಾರೆ. ಸೊ ಈಗ ಸಂಜೆ ನಾವೆಲ್ಲ ಕೂತ್ಕೊಂಡು ಯಾರೇ ಎಷ್ಟೆಷ್ಟಾಗಿದ್ಯೋ ಅಷ್ಟೆಲ್ಲ ಒಟ್ಟಿಗೆ ಪಾರಾಯಣ ಮಾಡ್ತೀವಿ. ವೆರಿ ನೈಸ್, ವೆರಿ ನೈಸ್. ಆಮೇಲೆ ನಮ್ಮನೇಲೂ ಅಷ್ಟೇ, ನಾನು ಇಬ್ರು ಹೆಣ್ಮಕ್ಳನ್ನು ಸೇರ್ಕೊಳ್ಳಿ, ಇವಾಗಿಂದ ಕಲೀರಿ. ನಾವು 50ನೇ ವರ್ಷದಲ್ಲಿ ಕಲಿತಿದ್ದೀವಿ, ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಕಲೀರಿ, ನಿಮ್ಗೆ ಇನ್ನೂ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ, ನಡ್ಸಕ್ಕೂ ತುಂಬಾ ಸುಲಭವಾಗಿರುತ್ತೆ ಅಂತ ಹೇಳಿ ಮಕ್ಕಳನ್ನು ಸೇರಿಸದೆ ನಮ್ಮ ಮನೆಯವರು ಸೇರ್ಕೊಂಡಿದ್ದಾರೆ. ಎಲ್ಲ ಒಟ್ಟಿಗೆ ಸೇರ್ಕೋತಿದ್ದೀವಿ. ನಂಗೆ ತುಂಬಾ ಸಂತೋಷ ಇದೆ. ನಿಜವಾದ ಚಿಕ್ಕ ವಯಸ್ಸಿಂದ ತಂದೆ ತಾಯಿ ಮೂಲಕ ಸಣ್ಣ ಪುಟ್ಟ ಸ್ತೋತ್ರ ಗೀತೆಲ್ಲ ಸ್ವಲ್ಪ ಕಲಿಯುವೆ. ಬಟ್ ನಂಗೆ ಯಾವಾಗ ಎಷ್ಟು ಸರ್ತಿ ಪ್ರಯತ್ನ ಪಟ್ಟರು ನಂಗೆ ಭಗವದ್ಗೀತೆ ಆಗಿರ್ಲಿಲ್ಲ. ನಿಜವಲ್ಲ, ಅದೇನ್ ಕೃಷ್ಣನ ಕೃಪೆ ನಮ್ಮನ್ನ ಈ ಗೀತಾ ಪರಿವಾರಕ್ಕೆ ತಂದು ಕನೆಕ್ಟ್ ಮಾಡ್ತು. ನಿಜವಾಗ್ಲೂ ನನ್ಗೆ ಎಷ್ಟು ಆನಂದವಾಗಿದೆ ಅಂದ್ರೆ ಮನಸ್ಸಿಗೆ ಬಹುಶಃ ನಂಗೆ ಇನ್ನೇನು ಬೇಕು ಅಂತಾನೆ ಅನ್ಸಲ್ಲ, ಇನ್ನೇನಾದ್ರು ಕಲಿಬೇಕು, ಹೊಸದಾಗಿ ತಿಳ್ಕೋಬೇಕು ಅಂತ ಅನ್ಸಲ್ಲ. ಇದನ್ನೇ ಪೂರ್ಣವಾಗಿ ಒಂದೊಂದು ಶ್ಲೋಕದ ಅರ್ಥನೂ ಕಲ್ತ್ಕೊಂಡು ಸದಾ ನಿತ್ಯ ಪಾರಾಯಣ ಮಾಡ್ತಿದ್ರೆ ಸಾಕು ಈ ಜನ್ಮಕ್ಕೆ ಅನ್ನೋಷ್ಟು ಮನಸ್ಸಿಗೆ ತೃಪ್ತಿ ಕೊಟ್ಬಿಟ್ಟಿದೆ ಅಕ್ಕ. ಇದಕ್ಕೆ ನಿಜವಾದ ಗೀತಾ ಪರಿವಾರಕ್ಕೆ, ಆಮೇಲೆ ನನಗೆ ಹೇಳ್ಕೊಟ್ಟ ಪ್ರತಿ ಹಂತದಲ್ಲೂ ಹೇಳ್ಕೊಟ್ಟಂತ ಗುರುಗಳಿಗೆ, ಕೋಆರ್ಡಿನೇಟ್ ಟೆಕ್ನಿಕಲ್ ಮಾಡ್ತಾರಲ್ಲ ಅವ್ರುಗಳಿಗೆ ಎಲ್ರಿಗೂ ತುಂಬಾ ಧನ್ಯವಾದ ಹೇಳ್ತೀನಿ ಅಕ್ಕ ನಾನು. ಥ್ಯಾಂಕ್ ಯು ಸೋ ಮಚ್ ಲೀಲಾ. ಥ್ಯಾಂಕ್ಸ್ ಅಕ್ಕ. ಮಧುರವಾದ ಧ್ವನಿಯಿಂದ ಕ್ಲಾಸ್ ಏನಕ್ಕ? ಮಧುರವಾದ ಧ್ವನಿಯಿಂದ ತಮ್ಮ ದೇವರ ನಾಮವನ್ನು ಕೊಟ್ಟಂತಹ ಲೀಲಾ ಅಕ್ಕ ಇವರಿಗೆ ಪರಿವಾರದ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ಸ್ ಅಣ್ಣ, ನಿಮ್ಗೂ ತುಂಬಾ ಥ್ಯಾಂಕ್ಸ್ ಅಕ್ಕ. ಮುಂದಿನ ಒಂದು ಇದು ಪ್ರದರ್ಶನ, ರಂಗೋಲಿ ಪ್ರದರ್ಶನ ಉಜ್ವಲ ಅಕ್ಕ ಇವರಿಂದ. ಅಮೃತ ಅಕ್ಕ ಬಂದಿದಾರ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಉಜ್ವಲ. ಇವತ್ತಿನ ಆನಂದೋತ್ಸವ ಕಾರ್ಯಕ್ರಮದಲ್ಲಿ ನಾನೇ ಹಾಕಿರುವಂತಹ ರಂಗೋಲಿಗಳನ್ನು ತೋರಿಸುತ್ತೇನೆ. ಬ್ಯೂಟಿಫುಲ್. ಕಡೆಗೆ ಒಂದು ಕರ್ನಾಟಕದ ರಂಗೋಲಿ ಕೂಡ ಮಾಡಿಬಿಟ್ಟಿದ್ದೀರಾ. ವೆರಿ ನೈಸ್ ಉಜ್ವಲ ಅಕ್ಕ. ಮುಂದಿನ ತಯಾರಿ ನಿರ್ಮಲಾ ರೇವಣ್ಕರ್ ಅಕ್ಕ ಇವರಿಂದ ದೇವರನಾಮ. ನಿರ್ಮಲಾ ಅಕ್ಕ. ಹಾ ಅಕ್ಕ, ನನ್ಗೊಂದು ಹೇಳೋದಿತ್ತು. ನಾವು ಇಲ್ಲೇ ಲಕ್ಷ್ಮಿ ಗುಡಿ ಒಳಗ 5 ದಿವಸ 12ನೇ ಅಧ್ಯಾಯ ಮತ್ತ 15ನೇ ಅಧ್ಯಾಯ ದಿನ 5ರಿಂದ 6 ಪಾರಾಯಣ ಮಾಡಿದೀವಿ. ಆಮೇಲೆ ಮೊನ್ನೆ 7ನೇ ತಾರೀಕಿಗೆ ಶನಿವಾರ ಒಂದ್ 50 ಜನ ಸೇರಿ ನಗರ ಸಂಕೀರ್ತನೆ ಮಾಡಿ ಗೀತೆ ಪುಸ್ತಕ ತಗೊಂಡು ಎಲ್ಲಾ ಕಡೆ ಬ್ಯಾನರ್ ಅದು ಹಚ್ಚಿ ಕೃಷ್ಣನು ಎಲ್ಲಾ ಫೋಟೋ ಹಾಕಿ ಕೃಷ್ಣಂ ಒಂದೇ ಜಗದ್ಗುರು, ಆಮೇಲೆ ಗೀತಾ ಪರಿವಾರದ ಪುಸ್ತಕ ತಗೊಂಡು ಒಂದ್ ಅರ್ಧ ತಾಸ ಎಲ್ಲಾ ಓಣಿಗೆ ರೌಂಡ್ ಮಾಡಿ ಬಂದಿವಿ ನಗರ ಸಂಕೀರ್ತನೆ ಮಾಡಿ.
ನಡ್ ನೋಡು ಕೃಷ್ಣನ್ ಹಾಡು ಹೇಳಿದಿವಿ, ಎಲ್ಲಾರು ಆರತಿ ಅದು ಮಾಡಿ ಕೃಷ್ಣಗ ಪ್ರೀತಿ ಮತ್ತ ಉಲ್ಲಾಸವನ್ನ ತೋರಿಸಿದ್ರು. ಆಮೇಲೆ ಮತ್ತೆ ಲಕ್ಷ್ಮಿ ಗುಡಿಗೆ ಬಂದು ಲಕ್ಷ್ಮಿ ಗುಡಿ ಒಳಗ 12ನೇ ಅಧ್ಯಾಯ 15ನೇ ಅಧ್ಯಾಯ ಅಂದು ಮತ್ತ ಅವಂಗ ಮೊಸರು ಅವಲಕ್ಕಿದು ನೈವೇದ್ಯ ತೋರಿಸಿ ಸಮರ್ಪಣೆ ಮಾಡಿದೀವಿ. ಬಹಳ ಖುಷಿ ಆಯ್ತು, ಅದಕ್ಕೆ ನಿಮ್ಗೆ ಹೇಳೋಣ ಅಂದೆ ಗೀತಾ ಪರಿವಾರದಲ್ಲಿ. ವೆರಿ ನೈಸ್, ವೆರಿ ನೈಸ್. ಈಗ ಗೀತಾ ಜಯಂತಿದು ತುಂಬಾ ಆಫ್ಲೈನ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇದೆ. ನಿಮ್ಮ ಊರಲ್ಲಿ ನಿಮ್ಮ ಮನೆ ಹತ್ರ ಎಲ್ಲ ಇದ್ರೆ ಖಂಡಿತ ಜಾಯಿನ್ ಆಗಿ ಅದಕ್ಕೆಲ್ಲ. ಓಕೆ, ಬರೀ ಗೀತಾ ಇವತ್ತು ಪರಿವಾರದಲ್ಲಿ ಎಲ್ಲರೂ ಜಾಯಿನ್ ಆಗಿರ್ತಾರಲ್ಲಿ. 5ರಿಂದ 6 ಗೀತಾ ಪಾರಾಯಣದ 4:15. ಓಕೆ, ಹೇಳ್ತೀನಿ, ಹಾಡು ಹೇಳ್ತೀನಿ. ಹಾ ಹಾ, ಕೇಳನೋ ಚಿಕ್ಕದಾಗಿರ್ಲಿ, ಎಲ್ಲರೂ ಹಾಡೆಲ್ಲ ಚಿಕ್ಕ ಚಿಕ್ಕದ್ ಇಟ್ಕೊಳ್ಳಿ ದಯವಿಟ್ಟು. ಕೇಳನೋ ಹರಿ ತಾಳನೋ, ಕೇಳನೋ ಹರಿ ತಾಳನೋ, ತಾಳ ಮೇಳಗಳಿತು ಪ್ರೇಮವಿಲ್ಲದ ಗಾನ, ತಾಳ ಮೇಳಗಳಿತು ಪ್ರೇಮವಿಲ್ಲದ ಗಾನ, ಕೇಳನೋ ಹರಿ ತಾಳನೋ. ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು, ಕೊಂಬು ಕೊಳಲು ಧ್ವನಿ ಸ್ವರಗಳಿದ್ದು, ತುಂಬೂರು ನಾರದರ ಗಾನ ಕೇಳುವ ಹರಿ, ತುಂಬೂರು ನಾರದರ ಗಾನ ಕೇಳುವ ಹರಿ, ನಂಬಲಾರಯಿ ಢಂಬಕರ ಕೂಗಾಟ, ಕೇಳನೋ ಹರಿ ತಾಳನೋ, ಕೇಳನೋ ಹರಿ ತಾಳನೋ. ನಾನಾ ಬಗೆಯ ರಾಗ ಭಾವ ತಿಳಿದು, ಸ್ವರ ಜ್ಞಾನ ಮನೋಧರ್ಮ ಜಾತಿದು, ನಾನಾ ಬಗೆಯ ನಿರೆಗರೆ 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 ನಿರೆಸಾ, ನಿರೆಗರೆ 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 ನಿರೆಸಾ, ನಾನಾ ಬಗೆಯ ರಾಗ ಭಾವ ತಿಳಿದು, ಸ್ವರ ಜ್ಞಾನ ಮನೋಧರ್ಮ ಜಾತಿದು, ದಾನವಾರಿಯ ದಿವ್ಯ ನಾಮರಹಿತವಾದ, ದಾನವಾರಿಯ ದಿವ್ಯ ನಾಮರಹಿತವಾದ, ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿದು, ಕೇಳನೋ ಹರಿ ತಾಳನೋ. ಅಡಿಗಡಿಗೆ ಆನಂದ ಭಾಷ್ಪ ಪುಲಕದಿಂದ, ನುಡಿ ನುಡಿಗೆ ಶ್ರೀ ಹರಿಯನ್ನುತ್ತಾ, ದೃಢ ಭಕ್ತರನು ಕೂಡಿ ಹರಿ ಕೀರ್ತನೆ ಪಾಡಿ, ದೃಢ ಭಕ್ತರನು ಕೂಡಿ ಹರಿ ಕೀರ್ತನೆ ಪಾಡಿ, ಕಡೆಗೆ ಶ್ರೀ ಪುರಂದರ ನಿರೆ ಗ ಮಮ ಗಮ ದ ಮಧ ನಿ ನಿ ಧನಿ ಸಾ ಸಾ, ನಿರೆ ಗ ಮಮ ಗಮ ದ ಮಧ ನಿ ನಿ ಧನಿ ಸಾ ಸಾ, ಕಡೆಗೂ ಶ್ರೀ ಪುರಂದರ ವಿಠಲನೆಂದರೆ ಕೇವಾ, ಕೇಳನೋ ಹರಿ ತಾಳನೋ, ಕೇಳನೋ ಹರಿ ತಾಳನೋ. ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ಕೇಳನೋ 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 ಹರಿ ತಾಳನೋ. ಹೇ ಶ್ರೀನಿವಾಸ. ಅಕ್ಕ, ನಮ್ಮ ಕ್ಲಾಸ್ ಬಹಳ ಚಂದ ಅನಿಸ್ತು, ಮತ್ ಇನ್ನೂ ಕಲಿಬೇಕಂತ ಹೇಳಿ ತುಂಬಾ ಇಚ್ಛಾ ಇದೆ. ಮತ್ ನನಗ ಇನ್ನೂ ಅಷ್ಟು ಪರ್ಫೆಕ್ಟ್ ಬರೋದಿಲ್ಲ, ಅದಕ್ಕ ನಾನು ಮತ್ ರೀಜಾಯಿನ್ ಆಗ್ತಾ ಇದ್ದೇನಿ. ಆಮೇಲೆ 12ನೇ ಅಧ್ಯಾಯ 15ನೇ ಅಧ್ಯಾಯ ದಶಮಿ ಏಕಾದಶಿ ದ್ವಾದಶಿ 3 ದಿವಸ 3 ಅಧ್ಯಾಯ ಪಾರಾಯಣ ಮಾಡ್ತೀನಿ. ಆಮೇಲೆ ಈಗ ಚಾತುರ್ಮಾಸ ಅಂತ ಹೇಳಿ 4 ತಿಂಗಳು 12ನೇ ಅಧ್ಯಾಯ ಇಟ್ಕೊಂಡಿದ್ದೆ, ಅದು 12ನೇ ಅಧ್ಯಾಯ ಈಗ ಬೈಪಾಟ್ ಆಯ್ತು. ಮತ್ತೆ ಇನ್ನೆಲ್ಲ ಬಂದಾಗೆ 12, 15 ಬಂದ್ರೆ ಬಾಕಿ ಎಲ್ಲ ಪ್ರಾಕ್ಟೀಸ್ ಮಾಡ್ತೇವೆ. ಓಕೆನಾ? ಧನ್ಯವಾದಗಳು ಅಕ್ಕ. ಇದು ಅಧ್ಯಾಯ ಕಠಿಣ ಇದೆ, ಅದಕ್ಕೆ ಇನ್ನೂ ಬರ್ತಾ ಇಲ್ಲ, ಅದಕ್ಕೆ ನಾ ಈಗ ಮತ್ತೆ ರೀಜಾಯಿನ್ ಆಗ್ತಾ ಇದ್ದೇನೆ. ಖಂಡಿತ. ಇನ್ನೊಮ್ಮೆ ರೀಜಾಯಿನ್ ಆಗಿ ಎಲ್ಲರೂ. ಓಕೆನಾ? ಧನ್ಯವಾದ ಅಣ್ಣ, ಅಕ್ಕ, ನಿಮ್ಗೆಲ್ಲರಿಗೂ ಧನ್ಯವಾದ.
ಶ್ರೀದೇವಿ ಅಕ್ಕ ಇದನ್ನ ಸೀರೆನ ತಗೊಂಡು ಅದನ್ನ ಕರೆಕ್ಟ್ ಅರ್ಧ ಭಾಗಕ್ಕೆ ಮಡಿಸ್ಕೊಳ್ಳಿ. ಮಡಿಸ್ಕೊಳೋದಾದ್ಮೇಲೆ ಎಡ್ಜಸ್ ಎಲ್ಲ ನೀಟಾಗಿ ಜಾಯಿನ್ ಮಾಡಿಕೊಂಡು ಅರ್ಧ ಭಾಗ ಇರೋ ಸೀರೆನ ಮತ್ತೆ ಇನ್ನೊಂದು ಸಾರಿ ಫೋಲ್ಡ್ ಮಾಡಿ ಅದು 4 ಪ್ಲೇಟ್ಸ್ ಆದಂಗೆ ಆಗುತ್ತೆ. ಅದಾದಮೇಲೆ ಈ ಸೀರೆನ ಆ ಎಡ್ಜು ಈ ಎಡ್ಜು ಕೂಡಿಸ್ಬಿಟ್ಟು ಕರೆಕ್ಟಾಗಿ ಆಫ್ ಮಾಡಿಕೊಂಡು ಇದನ್ನು ಕೆಳಗಡೆ ನೀಟಾಗಿ ಹಾಸ್ಕೊತಾ ಇದ್ದೀವಿ. ಅದಾದಮೇಲೆ ನೀಟಾಗಿ ಪ್ಲೇಟ್ಸ್ ಎಲ್ಲ ಒಂದೇ ಸಮನಾಗಿ ಬಂದಿದೆ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಸೆರಗಿರುತ್ತಲ್ವ ಆ ಸೆರಗಿನ ಭಾಗ ಅಷ್ಟು ಅದೇ ಹಾಗೆ ಬಿಟ್ಬಿಟ್ಟು ಅದ್ರ ಮುಂದ್ಗಡೆಯಿಂದ ನೀವು ಪ್ಲೇಟ್ಸ್ ಮಾಡ್ಕೊತ ಹೋಗಬೇಕಾಗತ್ತೆ ಅರ್ಧ ಸೀರೆಗೆ. ಆ ಸೈಡ್ ಒಬ್ರು ಯಾರಾದರೂ ಟೈಟಾಗಿ ಹಿಡಿದ್ರೆ ನಿಮಗೆ ಪ್ಲೇಟ್ಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಪ್ಲೇಟ್ಸ್ ಮಾಡಿದ್ಮೇಲೆ ಇದಕ್ಕೆ ಪಿನ್ ಅಥವಾ ನಾಟ್ ಹಾಕಬೇಕು. ಸೂಜಿ ದಾರದಿಂದ ನೀವು ನಾಟ್ ಹಾಕ್ಕೋಬೋದು. ಇಲ್ಲಿ ಸೂಜಿ ದಾರನೇ ಯೂಸ್ ಮಾಡ್ತಾ ಇದ್ದೀವಿ ನಾವು. ಈ ರೀತಿ ಸೂಜಿನ ಸುಚ್ಚಿಬಿಟ್ಟು ಈ ಸೈಡಿಂದ ಒಂದು ಸಾರಿ ತೊಗೊಂಡು ಜಸ್ಟ್ ಅದು ಅಲ್ಲಿ ಏನದು ಪ್ಲೇಟ್ಸ್ ಎಲ್ಲ ಕಿತ್ತೋಗ್ಬಾರ್ದು ಅನ್ನೋ ಒಂದು ರೀಸನ್ಗೆ ಜಸ್ಟ್ ಒಂದು ನಾಟ್ ಹಾಕಿ ಇದನ್ನು ಕಟ್ ಮಾಡಿ ಸೈಡ್ಗೆ ಇಟ್ಕೊತಾ ಇದ್ದೀವಿ ದಾರ ಎಲ್ಲ. ಅದಾದಮೇಲೆ ಈ ಸೀರೆನ ಉಲ್ಟಾ ಮಡಚಿ ಕೆಳಗಡೆ ಹಾಕಿಬಿಟ್ಟು ಆ ಕಡೆ ಎಡ್ಜಿಂದ ಸ್ವಲ್ಪ ಜಾಗ ಬಿಡಬೇಕು. ಯಾವ ರೀತಿ ಅಂದರೆ ನೀವು ಈ ಕಡೆ ಸೆರಗಿಗೆ ಹೆಂಗೆ ನೀವು ಸ್ವಲ್ಪ ಖಾಲಿ ಬಿಟ್ಟಿರ್ತೀರೋ ಪ್ಲೇಟ್ಸ್ ಮಾಡದೆ ಅದೇ ರೀತಿ ಆ ಸೈಡ್ ಎಡ್ಜಿಂದನೂ ಪ್ಲೇಟ್ಸ್ ಮಾಡದೆ ಸ್ವಲ್ಪ ಖಾಲಿ ಬಿಟ್ಟು ಅರ್ಧದಿಂದ ಮತ್ತೆ ನೀವು ಮುಂಚೆ ಯಾವ ರೀತಿ ಪ್ಲೇಟ್ಸ್ ಮಾಡಿರ್ತೀರೋ ಅದೇ ರೀತಿ ಪ್ಲೇಟ್ಸ್ ಮಾಡ್ಕೊತ ಬಂದುಬಿಟ್ಟು ಒಂದು ಸಾರಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಪ್ಲೇಟ್ಸ್ ಎಲ್ಲ ಕರೆಕ್ಟಾಗಿ ಇದೇನಾ ಇಲ್ಲ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ಮತ್ತೆ ಇನ್ನೂ ಅರ್ಧಕ್ಕೂ ಸಹ ಇಲ್ಲಿ ನಾವು ಸೇಮ್ ನಾಟ್ನ ಇನ್ನೊಂದು ಸಾರಿ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಳೋದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಫ್ರಿಲ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇದನ್ನು ಈ ಥರ ಎರಡೂ ಕ್ಲೋಸ್ ಮಾಡಿದರೆ ಗೊತ್ತಾಗುತ್ತೆ. ಇದು ತೆಂಬಿಗೆಗೆ ಕಟ್ಟಿದಾಗ ತುಂಬ ಚೆನ್ನಾಗಿ ಕಾಡುತ್ತೆ. ಇದು ಮುಂದೆ ಕಾಣೋ ಫ್ರಿಲ್ಸ್ ಅವು. ಅದಾದಮೇಲೆ ಒಂದು ತೆಂಬಿಗೆಗೆ ಒಂದು ಕಟ್ಗಿನ ತೊಗೊಂಡು ಅದಕ್ಕೆ ಹುರ್ಕೊನಿ ಸಹಾಯದಿಂದ ಈ ರೀತಿ ಟೈಟಾಗಿ ಫಸ್ಟು ಅದನ್ನು ಹಿಂದ್ಗಡೆ ಇಟ್ಬಿಟ್ಟು ಕಟ್ಕೊಳ್ಳಿ. ಕಟ್ಕೊಳೋದಾದ್ಮೇಲೆ ಇಲ್ಲಿ ನೋಡಿ ಸ್ಯಾರಿನ ತೊಗೊಂಡು ಫಸ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಆ ಸೈಡು ಈ ಸೈಡು ನಾವು ಸ್ವಲ್ಪ ಸ್ವಲ್ಪ ಬಿಟ್ಟಿರ್ತೀವಲ್ವ ಸೆರಗು ಮತ್ತು ಇದು ಪ್ಲೇಟ್ಸ್ ಮಾಡದೇ ಇರೋ ಹಾಗೆ ಅದನ್ನು ಸ್ವಲ್ಪ ನೀಟಾಗಿ ಮಾಡಿಕೊಂಡು ಚೆನ್ನಾಗಿ ಒಂದು ಉರಿ ತೊಗೊಂಡು ಅದು ತೆಮ್ಗಿಗೆ ಹಿಡ್ಕೊಂಡು ಇದನ್ನು ನೀಟಾಗಿ ಹಿಂದ್ಗಡೆ ಒಂದು ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಈ ಸೈಡ್ ಅರ್ಧ ಫ್ರಿಲ್ಸು ಈ ಸೈಡ್ ಅರ್ಧ ಫ್ರಿಲ್ಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಒಳ್ಳಿಸಿ ಮಾಡಿದಾಗ ಮಾತ್ರ ಈ ರೀತಿ ನಿಮಗೆ ಪ್ಲೇಟ್ಸ್ ಕಾಣುತ್ತೆ. ಅದಾದಮೇಲೆ ತೆಂಬಿಗೆ ಉಳ್ಬಾರ್ದು ಅನ್ನೋ ರೀಸನ್ಗೆ ನೀರು ಅಥವಾ ಅಕ್ಕಿ ಹಾಕ್ಕೊಳ್ಳಿ. ಒಂದು ಕಾಯಿಗೆ ಈ ಥರ ಸೈಕಲ್ ತಂತಿ ಅಥವಾ ನಾವು ಚುರ್ಚುರು ಕಟ್ಟಿ ಇದು ಮಾಡಿರ್ತೀವಲ್ವ ಅದ್ರದ್ದು ತಂತಿ ಏನಾದರೂ ತೊಗೊಂಡು ಒಂದು ಕಾಯಿಗೆ ಇದನ್ನು ಚುಚ್ಚಿಬಿಟ್ಟು ಆ ಕಾಯಿನ ಕಳಶದ ಒಳಗಡೆ ಇಡಬೇಕಾಗತ್ತೆ ಅಕ್ಕಿ ಒಳಗಡೆ. ಅದಾದಮೇಲೆ ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ಮುಖಾನ ನೀವು ಕಾಯಿಗೆ ಕಟ್ಕೊಳ್ಳಿ. ಕಾಯಿಗೆ ಮುಖಾನ ತುಂಬ ಟೈಟಾಗಿ ಇದನ್ನು ಕಟ್ಟಿಟ್ಕೊಳ್ಳಿ. ಅದಾದಮೇಲೆ ಈ ಕಡೆ ಸೈಡು ನಾವು ಸೆರಗನ್ನು ಬಿಟ್ಟಿರ್ತೀವಲ್ವ ಅದನ್ನು ಇಲ್ಲಿ ನಾವು ಫಸ್ಟು ಪ್ಲೇಟ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸೆರಗು ಆಲ್ರೆಡಿ 4 ಪದ್ರ ಆಗಿರುತ್ತೆ ಅದನ್ನು 2 ಮತ್ತು ಇನ್ನೊಂದು ಸಾರಿ ಮಾಡಿಸಿದ್ರೆ ಈ ರೀತಿ ನಿಮಗೆ ಸೆರಗು ರೆಡಿ ಆಗುತ್ತೆ. ಅದನ್ನು ನೀಟಾಗಿ ಮಾಡಿಬಿಟ್ಟು ಒಂದು ಪಿನ್ ಹಾಕಿಬಿಟ್ಟು ಇದನ್ನು ಸೈಡ್ ಇಟ್ಕೊಳ್ಳಿ. ಅದಾದಮೇಲೆ ಸೇಮ್ ಇದೇ ರೀತಿ ಪ್ಲೇಟ್ಸ್ನ ಈ ಸೈಡು ಸಹ ನೀವು ಸೇಮ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಹೀಗೆ ಅರ್ಧ ಮತ್ತೆ ಅರ್ಧ ಅಂದರೆ ಅದು 4 ಪ್ಲೇಟ್ಸ್ ಥರ ತುಂಬ ಚಿಕ್ಕದಾಗಿ ನೀಟಾಗಿ ಆಗುತ್ತೆ. ಈ ರೀತಿ ಪ್ಲೇಟ್ಸ್ ಮಾಡ್ಕೊಳೋದಾದ್ಮೇಲೆ ಇಲ್ಲಿ ಕಟ್ಗಿ ಇರುತ್ತಲ್ವ ಕಟ್ಗಿ ಹಿಂದ್ಗಡೆಯಿಂದ ಅಂದರೆ ಲೆಫ್ಟ್ ಇರೋದು ರೈಟಿಗೆ ಹಾಕ್ಕೋಬೇಕು ರೈಟ್ ಇರೋದು ಲೆಫ್ಟಿಗೆ ಹಾಕ್ಕೋಬೇಕು. ಆ ರೀತಿ ವಿ ಶೇಪಲ್ಲಿ ಅದು ಮುಂದ್ಗಡೆ ಬರುತ್ತೆ. ಇದನ್ನು ಬೇಕಾದ್ರೆ ನೀವು ಅದೇ ರೀತಿ ಬಿಟ್ಟು ಸಹ ನೀವು ಅಲಂಕಾರ ಮಾಡ್ಕೋಬೋದು. ಈ ರೀತಿ ಪಿನ್ ಹಾಕಿ ಸಹ ನೀವು ಅಲಂಕಾರ ಮಾಡ್ಕೋಬೋದು. ನಾವಿಲ್ಲಿ ಪಿನ್ ಹಾಕಿಬಿಟ್ಟು ವಿ ಶೇಪಲ್ಲಿ ಅಲಂಕಾರ ಮಾಡ್ತಾ ಇದ್ದೀವಿ. ಈಗ ಒಂದು ಸಾರಿ ಫೈನಲ್ ಆಗಿ ಎಲ್ಲಾನು ಸೀರೆ ಎಲ್ಲ ನೀಟಾಗಿ ನಿರಿಗೆಗಳನ್ನೆಲ್ಲ ಮಾಡಿಕೊಂಡು ಆ ತಂತಿ ಇರುತ್ತಲ್ವ ಅದನ್ನು ಉಪಯೋಗಿಸ್ಕೊಂಡು ನೀವು ಹೂವು ಎಲ್ಲ ಹಾಕಿಬಿಟ್ಟು ಲಕ್ಷ್ಮಿಗೆ ಅಲಂಕಾರ ಮಾಡಿದರೆ ನಿಮ್ಮ ಮನೆ ಲಕ್ಷ್ಮಿ ರೆಡಿ ಆಗುತ್ತೆ. ನೋಡಿದರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ? ನೀವು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಭಾರಿ ಥ್ಯಾಂಕ್ ಚಂದ. ಯು ವೆರಿ ಅಕ್ಕ. ನೈಸ್, ವೆರಿ ನೈಸ್. ನೀವ್ ಈ ತರ ಎಲ್ಲ ಸಪೋರ್ಟ್ ಮಾಡಿದಕ್ಕೆ ನಮ್ಗೆ ಇದೆಲ್ಲ ಮಾಡೋಕೆ ಆಯ್ತು. ನಮ್ಗೆ ಎಷ್ಟು ದಿನದಿಂದ ಇತ್ತು ಇದೆಲ್ಲ ಒಂಥರ ವಿಡಿಯೋ ಮಾಡ್ಬೇಕು ಯಾರಿಗಾದ್ರೂ ಕಳಿಸ್ಬೇಕು ಕಲಿದೇ ಇರೋರಿಗೆ ಕಲಿಸ್ಬೇಕು ಅನ್ನೋದು ಬಹಳ ಇತ್ತು. ಹಿಂಗಾಗಿ ಇದು ಒಂಥರ ಅಪರ್ಚುನಿಟಿ ನನಗೆ ನೀವೊಂದು ಟೈಮ್ ಕೊಟ್ಟಿದ್ದಕ್ಕೋಸ್ಕರ ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಟೈಮಲ್ಲಿ ನೀವು ಮಾಡಿ ಎಲ್ಲರಿಗೂ ತೋರಿಸಿದೀರಾ. ಎಲ್ಲರೂ ತುಂಬಾ ಜನ ಇಂಟ್ರೆಸ್ಟ್ ಇರೋರು ಖಂಡಿತ ಫಾಲೋ ಮಾಡ್ತಾರೆ ಅದನ್ನೆಲ್ಲ. ಓಕೆ ವೆರಿ ಅಕ್ಕ. ನೈಸ್, ಬ್ಯೂಟಿಫುಲ್. ಥ್ಯಾಂಕ್ ಯು ಅಕ್ಕ. ಸತ್ಯನಾರಾಯಣ ಥ್ಯಾಂಕ್ ಯು ನಿಮ್ಗೆ ಅಕ್ಕನ್ಗೆ ಎಲ್ಲರಿಗೂ ಗೀತಾ ಪರಿವಾರದವರಿಗೆ. ಥ್ಯಾಂಕ್ ಯು ಅಕ್ಕ. ಓಕೆ ಅಕ್ಕ. ನಿಮ್ಗೋಸ್ಕರ ಒಂದು ಸಣ್ಣದು 1-2 ಲೈನ್ ಹಾಡು ಹೇಳ್ತೀನಿ. ಎಲ್ರು ಕೇಳಿದಾರೆ ಈ ಸಾಂಗ್. ನಾನು ಲಾಸ್ಟ್ ಲೆವೆಲ್ ಅನ್ನು ಹೇಳಿದ್ದೆ ನಿಮಗೆ ಡೆಡಿಕೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಇದು ಒಂದು ಓಕೆ. ಜೈ ಶ್ರೀ ಕೃಷ್ಣ.
ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆಯಿದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆ ಬೆಲೆಯಿದೆ. ಸೊನ್ನೆ ಹಿಂದೆ ಇದ್ದರಂಕೆ ಸೊನ್ನೆಗಾಗ ಬೆಲೆಯಿದೆ. ಸೊನ್ನೆಗಾಗ ಬೆಲೆಯಿದೆ. ಓ ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆಯಿದೆ. ಗುರುವೆ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ. ಗುರುವೆ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ. ಸೊನ್ನೆಯಾದ ನನ್ನ ಬಾಳ್ಗೆ ಬೆಳಕು ತಂದು ತುಂಬಿರಿ. ಓ ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆಯಿದೆ. ನಿಮ್ಮನಳಿದ ನನ್ನ ಬಾಳು ನಿಮ್ಮನೆಗೂ ಶೂನ್ಯವು. ನಿಮ್ಮನಳಿದ ನನ್ನ ಬಾಳು ನಿಮ್ಮನೆಗೂ ಶೂನ್ಯವು. ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಭರಿತವು. ಓ ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆಯಿದೆ. ಅಂಕಿ ಇದ್ದರೇನು ಬೆಲೆಯಿಹುದು ಸೊನ್ನೆಗೆ. ಅಂಕಿ ಇದ್ದರೇನೆ ಬೆಲೆಯಿಹುದು ಸೊನ್ನೆಗೆ. ಹಿಂದೆ ಗುರುವು ಇದ್ದರೇನೆ ಬೆಳೆಯು ನನ್ನ ಇರುವಿಗೆ. ಹಿಂದೆ ಗುರುವು ಇದ್ದರೇನೆ ಬೆಲೆಯು ನನ್ನ ಇರುವಿಗೆ. ಓ ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆಯಿದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆಯಿದೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಅಕ್ಕ, ನಮಗೂ ಅಷ್ಟೇ, ನಮ್ ಹಿಂದೆನೂ ಗುರುಗಳಿರ್ತಾರೆ, ನಾವೆಲ್ಲ ಸೊನ್ನೆನೆ. ಓಕೆನಾ? ಓಕೆ ಅಕ್ಕ. ಉತ್ಸುಕರಾಗ್ಬೇಡಿ. ಎಲ್ಲ ನಾನ್ ಇವಾಗ ಗೀತಾ ಪರಿವಾರನೇ ನೆನ್ಸ್ಕೊಳ್ತಿದ್ದೆ. ಅದಿಲ್ಲ ಅಂದ್ರೆ ನಾನು ಸೊನ್ನೆನೆ, ಮನೇಲಿ ಕೂತ್ಕೊಳ್ತಾ ಇದ್ದೆ, ಬೇರೆ ಏನು ಮಾಡ್ತಾ ಇರ್ಲಿಲ್ಲ. ಅದೇ ಅಕ್ಕ, ಥ್ಯಾಂಕ್ ಯು ಅದೇ ಸೋ ನಿಜ. ಮಚ್. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕೊನೆಯ ವಿಡಿಯೋ ಗೌರಮ್ಮ ಅಕ್ಕ ಇವರಿಂದ ರಂಗೋಲಿ ಪ್ರದರ್ಶನ. ಗೌರಮ್ಮ ಅಕ್ಕ ಇವತ್ತು ಬರೋದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಇವತ್ತು ಅವ್ರು ಬರೋದಿಕ್ಕೆ ಆಗಿಲ್ಲ. ಗೌರಮ್ಮ ಅಕ್ಕ ಕಳಿಸಿ ಕೊಟ್ಟಿದ್ದಾರೆ ಅವರ ವಿಡಿಯೋ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಂಗೋಲಿಗಳೆಲ್ಲ. ಅಕ್ಕ ನನಗೆ ಅವಕಾಶ ಕೊಡ್ತೀರಾ? ಹಾ ಅಕ್ಕ. ನಾನು ಅದೇ ಇದನ್ನ ಶ್ಲೋಕ, ಭಗವದ್ಗೀತೆ ಶ್ಲೋಕ ಮತ್ತೆ ಮೀನಿಂಗ್ ಹೇಳಿ. ಗೌರಮ್ಮ ಅವ್ರು ಬಂದಿದಾರಾ? ಓಕೆ, ಗೌರಮ್ಮ ಅವ್ರು ಗೌರಮ್ಮ join ಅಲ್ಲ ಅಕ್ಕ, ಆಗಿದ್ದಾರೆ. ನಾನು ಗೌರಮ್ಮ ಅವ್ರು ಜೈ ಶ್ರೀ ಬಂದಿಲ್ಲ. ಕೃಷ್ಣ ಅಕ್ಕ, ನಾನು ವಿಡಿಯೋ ಆನ್ ಮಾಡ್ಕೊಂಡು ಕೇಳಿಸ್ಕೊಂಡಿದೀನಿ, ಓಕೆ ಆದ್ರೆ ವಿಡಿಯೋದಲ್ಲಿ ಆನ್ ಆಗೋದಿಕ್ ಆಗ್ತಿಲ್ಲ. ಓಕೆ ಕ್ಷಮಿಸಿ ಅಕ್ಕ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಈ ಒಂದು ಪರಿವಾರಕ್ಕೆ, ಗೀತಾ ಪರಿವಾರದಲ್ಲಿ ಜಾಯಿನ್ ಮಾಡ್ಕೊಟ್ಟಿದ್ದ ಸುಮಾ ಅಕ್ಕನಿಗೆ ಅನಂತ ಧನ್ಯವಾದಗಳಕ್ಕ. ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಕೆಲಸ ಇದೆ, ಕ್ಷಮಿಸಿ ಅಕ್ಕ. ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗೌರಮ್ಮ ಅಕ್ಕ, ಥ್ಯಾಂಕ್ ಯು. ನಿಮ್ಗೋಸ್ಕರ ಧನ್ಯವಾದಗಳು. ಅಣ್ಣನ್ಗೋಸ್ಕರ ಅಕ್ಕ, ಅಣ್ಣ ಧನ್ಯವಾದಗಳಣ್ಣ. ಧನ್ಯವಾದಗಳಕ್ಕ, ಧನ್ಯವಾದ. ಮಾತಾಡೋದಕ್ಕೆ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಸಾರಿ. ನೋ ಪ್ರಾಬ್ಲಮ್. ಅವ್ರು ಹೊರಗಡೆ ಇದ್ದಾರೆ, ಅವ್ರನ್ನ ಮ್ಯೂಟ್ ಮಾಡ್ಕೊಳ್ಳಿ. ವನಜಾಕ್ಷಿ ಅಕ್ಕ ಶುರು ಮಾಡಿ. ಅಕ್ಕ, ನನಗೆ ಈ ಭಗವದ್ಗೀತೆ ಕಲಿಯಕ್ ಬಂದಾಗ್ಲೇ ಒಂದ್ ರೀತಿ ಸಂತೋಷ ಆಯ್ತಕ್ಕ. ನೀವೆಲ್ಲ ಹೇಳ್ಕೊಟ್ಟ ರೀತಿ
ತುಂಬಾ ಚೆನ್ನಾಗಿತ್ತು. ಮತ್ತೆ ಏನೋ ಹೊಸ್ದಾಗಿ ನಾವು ಸ್ಕೂಲಿಗೆ ಸೇರ್ಕೊಂಡ್ರೆ ಆಗೋ ಅನುಭವಗಳಾದಂಗ ಆಗೋಗ್ತಿತ್ತು. ನಾವು 1 ಅವರ್ ಆ ಟೈಮ್ ಬಿಡುವು ಮಾಡ್ಕೊಂಡು ಬೇಗ ಬೇಗ ಎಷ್ಟೇ ಕೆಲಸ ಇದ್ರು ಮುಗಿಸ್ಕೊಂಡು ಓಡ್ ಬರ್ತಿದ್ವಿ. ಈಗ ಮುಗ್ದೋಗ್ತಿದ್ಯಲ್ಲ, ನಾವು ಇನ್ನು ಕಲಿಯೋದಷ್ಟೇ ಬಾಕಿನ ಅನ್ಸುತ್ತೆ. ಭಗವದ್ಗೀತೆ ಕಲಿಯುವಾಗ ನಮ್ಗುನು ಈಗ ಪ್ರತಿ ದಿವ್ಸನೂ 1 ಗಂಟೆ ಬಿಡುವು ಮಾಡ್ಕೊಂಡು ನಾವು ಕಲ್ತಿರೋದನ್ನ ಕಲಿಬೇಕು ಅನ್ನಿಸ್ತಿದೆ. ಈಗ ನಾನು ಕಲ್ತಿರೋದ್ರಲ್ಲಿ ಈಗ ಒಂದು ಶ್ಲೋಕ ಹೇಳ್ತೀನಿ ಅಕ್ಕ, ಅದಕ್ಕೆ ಮೀನಿಂಗ್. ನಾನೀಗ ಹೇಳ್ತಾ ಇರೋದು ಅಧ್ಯಾಯ 8ನೇದು ಅಕ್ಷರ ಬ್ರಹ್ಮ ಯೋಗದ್ದು 5, 6, 7 ಶ್ಲೋಕ ಮತ್ತು ಅರ್ಥ ಹೇಳ್ತೀನಿ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವೈ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂದ್ರೆ ಅಂತಕಾಲೇ ಚ ಮಾಮೇವ ಅಂದ್ರೆ ಮರಣ ಕಾಲದಲ್ಲಿ ನನ್ನನ್ನೇ ಸ್ಮರನ್ ಮುಕ್ತ್ವಾ ಕಲೇವರಂ ಅಂದ್ರೆ ಮರಣ ಕಾಲದಲ್ಲಿ ನನ್ನನ್ನೇ ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಟ್ಟು ಯಾವನು ಹೊರಡುತ್ತಾನೆಯೋ ಯಃ ಪ್ರಯಾತಿ ಸ ಮದ್ಭಾವೈ ಯಾತಿ ನಾಸ್ತ್ಯ ಸಂಶಯಃ, ಅವನು ನನ್ನ ಭಾವವನ್ನು ಹೊಂದುವನು ಅಂತ ಅರ್ಥ ಆಗ್ತದೆ. ಇದರಲ್ಲಿ ಸಂಶಯವಿಲ್ಲ ಅಂತ ಹೇಳಿದೆ. ಯಯ್ಯಂ ವಾಪಿ ಸ್ಮರನ್ ಭಾವನ್ ತ್ಯಜತ್ಯಂತೆ ಕಲೇವರಂ ತಂತಮೇ ವೈತಿಕಂ ಮುಂತೆಯ ಸದಾ ತದ್ಭಾವ ಭಾವಿತಃ. ಎಲೈ ಕುಂತಿ ಪುತ್ರನೇ, ಮರಣ ಕಾಲದಲ್ಲಿ ಯಾವ ಯಾವ ಭಾವವನ್ನಾದರೂ ಸ್ಮರಿಸುತ್ತಾ ದೇಹವನ್ನು ಬಿಡುವನು. ಯಾವಾಗಲೂ ಆ ಭಾವವನ್ನೇ ಭಾವಿಸುತ್ತಿರುವ ಅವನು ಅದನ್ನೇ ಹೊಂದುವನು. ಯಾವ ಭಾವನೆಯಿಂದ ಅವನು ಮರಣ ಕಾಲದಲ್ಲಿ ಇರ್ತಾನೋ ಆ ದೇಹವನ್ನು ಸ್ಮರಿಸುತ್ತಾ ಬಿಡ್ತಾನೋ ಅದೇ ಭಾವನೆ ಅವನು ಹೊಂದುತ್ತಾನೆ ಅಂತ ಇದರರ್ಥ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಂ. ಆದ್ದರಿಂದ ಎಲ್ಲಾ ಕಾಲದಲ್ಲಿಯೂ ನನ್ನನ್ನೇ ಸ್ಮರಿಸುತ್ತಿರು, ಯುದ್ಧ ಮಾಡು. ತಸ್ಮಾತ್ ಸರ್ವೇಷು ಕಾಲೇಶು, ಪ್ರತಿ ಕಾಲದಲ್ಲೂ ನನ್ನನ್ನ ನೆನೆಸ್ಕೋ. ಮಾಮನುಸ್ಮರ ಯುದ್ಧ ಚ, ನನ್ನನ್ನ ಸ್ಮರಿಸುತ್ತಾ ಯುದ್ಧ ಮಾಡು. ಮಯ್ಯರ್ಪಿತ ಮನೋ ಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಂ. ನನಗೆ ಮನಸ್ಸು ಬುದ್ಧಿಗಳನ್ನು ಸಮರ್ಪಿಸಿ ನನ್ನನ್ನೇ ಹೊಂದುವೆ, ಇದರಲ್ಲಿ ಸಂಶಯವಿಲ್ಲ. ಅಂದ್ರೆ ಶ್ರೀಕೃಷ್ಣ ಅರ್ಜುನನ್ಗೆ ಯುದ್ಧ ಭೂಮಿಲಿ ಇದನ್ನ ಬೋಧನೆ ಮಾಡ್ತಾನೆ. ಅಕ್ಕ ಇನ್ನೊಂದು ಹೇಳ್ತೀನಿ ಅಕ್ಕ, ಅಧ್ಯಾಯ 4ನೇದರಲ್ಲಿ 7ನೇ ಶ್ಲೋಕ ಒಂದು ಹೇಳ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯರ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲೈ ಅರ್ಜುನ, ಯಾವಾಗ ಧರ್ಮದ ಅವನತಿಯಾಗುವುದೋ ಅಧರ್ಮದ ಉನ್ನತಿಯಾಗುವುದೋ ಆಗ ನಾನು ಅವತಾರ ಮಾಡುವೆನು ಅಂತ ಇದ್ರ ಅರ್ಥ. ಆಗ ಕೃಷ್ಣ ಹೇಳ್ತಾನೆ ಅರ್ಜುನನ್ಗೆ, ಅವನು ಯುದ್ಧ ಮಾಡಕ್ ಹೋಗ್ತಾ ಅರ್ಥಗಳನ್ನು ಆದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನಾನು ಇವತ್ತು ಲಿಂಕ್ ಕಳಿಸ್ತೇನೆ ಆ ಬುಕ್ ಇದು, ಎಲ್ಲರೂ ಆ ಬುಕ್ ತರಿಸ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಮನುಜಾಕ್ಷಿ. ತುಂಬಾ ಚೆನ್ನಾಗಿತ್ತಕ್ಕ ಇದು ಕ್ಲಾಸು. ಸತ್ಯನಾರಾಯಣ ನಿಮ್ಗೂ ಧನ್ಯವಾದಗಳು. ಅಕ್ಕ ದೀಪಿಕಾ ಅಕ್ಕ ನಿಮ್ಗೂ ಧನ್ಯವಾದಗಳು. ನಮ್ಗಿಷ್ಟೆಲ್ಲ ಹೇಳ್ಕೊಟ್ಟು ನಮ್ಮನ್ನ ಕಲಿಯಕ್ ಅವಕಾಶ ಮಾಡ್ಕೊಟ್ರಲ್ಲ, ಇದನ್ನ ನಾವ್ ಯಾವಾಗ್ಲೂ ಮರೆಯಕ್ಕಾಗಲ್ಲ. ನಮ್ ಜನ್ಮದಲ್ಲಿ ಭಗವದ್ಗೀತೆ ಕಲ್ತು ಅನ್ನೋದೇ ಒಂದ್ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಗೀತಾ ಪರಿವಾರ್ಗೆ ಎಲ್ಲಾರು ಧನ್ಯವಾದ ಹೇಳ್ಬಿಡಿ. ನಾನು 2 ಶ್ಲೋಕ ಹೇಳ್ತೀನಿ ಅಕ್ಕ. ಭಾವನಾ ಅಕ್ಕ ಸ್ಟಾರ್ಟ್ ಮಾಡಿ ನೀವು. ಜೈ ಶ್ರೀ ಕೃಷ್ಣ ಅಕ್ಕ. ಆಕ್ಚುಲಿ ವಾಯ್ಸ್ ಇದಿಲ್ಲ ಅಕ್ಕ, ಬಟ್ ಅರ್ಥಗರ್ಭಿತವಾಗಿದೆ ಹಾಡು ಭಗವದ್ಗೀತೆದು. ಎಲ್ರಿಗೂ ಅಂತ 1-2 ನಿಮಿಷ ಹೇಳ್ತೀನಿ ಅಷ್ಟೇ. ಕ್ಷಮಿಸಿ ಅಕ್ಕ, ವಾಯ್ಸ್ ಸರಿ ಇಲ್ಲ, ಅರ್ಥ ಮಾತ್ರ ತುಂಬಾ ಚೆನ್ನಾಗಿದೆ. ಮಧು ಮಧುರಾಮೃತ ವರ್ಷಿಣಿ ಭಗವತಿ ಗೀತೆಗೆ ಜಯ ಜಯವೋ.
ಅರ್ಜುನ ಶೋಕ ನಿವಾರಕ ಭಗವಾನ್ ಕೃಷ್ಣಗೆ ಜಯ ಜಯವು. ಭಗವದ್ಗೀತೆಗೆ ಜಯ ಜಯವು. ಭಗವಾನ್ ಕೃಷ್ಣಗೆ ಜಯ ಜಯವು. ಭಗವದ್ಗೀತೆಗೆ ಜಯ ಜಯವು. ಭಗವಾನ್ ಕೃಷ್ಣಗೆ ಜಯ ಜಯವು. ಆತ್ಮವು ನಿತ್ಯವು ದೇಹವು ನಶ್ವರ ಪರವನು ತಿಳಿಯಂದೇ. ಸಕಲ ಜೀವಿಗಳು ಕರ್ಮ ಬಂಧಿಗಳು ಜನನಿ ಬಿತ್ತರೆಂದೇ. ನಿಷ್ಕಾಮನೆಗಳ ಕರ್ಮಯೋಗಿಗಳು ಬಹಳ ಶ್ರೇಷ್ಠರೆಂದೇ. ಸತ್ವರ ಜೋತಮ ಗುಣಗಳ ಗೆಲ್ಲುತ್ತ ದ್ವಂದ್ವ ಮೀರಿರೆಂದೇ. ಭಗವದ್ಗೀತೆಗೆ ಜಯ ಜಯವು. ಭಗವಾನ್ ಕೃಷ್ಣಗೆ ಜಯ ಜಯವು. ದುಃಖದಿ ಕುಗ್ಗದ ಸುಖದಲ್ಲಿ ಹಿಗ್ಗದ ಸ್ಥಿರ ಮನವಿರಲೆಂದೇ. ಕ್ರೋಧ ರಾಗ ಭಯ ಗೆದ್ದ ಜ್ಞಾನಿಯೇ ಸ್ಥಿತ ಪ್ರಜ್ಞರೆಂದೇ. ಸೋಲು ಗೆಲುವು ಮಾನಾಪಮಾನದಲ್ಲಿ ಸಮತೆ ಮೆರೆಯಿರೆಂದೇ. ಧ್ಯಾನ ಯೋಗದಲ್ಲಿ ಮನಸ್ಸಿನ ಹಿಡಿತವ ಸಾಧಿಸಬೇಕೆಂದೇ. ಭಗವದ್ಗೀತೆಗೆ ಜಯ ಜಯವು. ಭಗವಾನ್ ಕೃಷ್ಣಗೆ ಜಯ ಜಯವು. ಭಗವದ್ಗೀತೆಗೆ ಜಯ ಜಯವು. ಭಗವಾನ್ ಕೃಷ್ಣಗೆ ಜಯ ಜಯವು. ಥ್ಯಾಂಕ್ಸ್ ಅಣ್ಣ, ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ದೀಪಿಕಾ ಅಕ್ಕ ತುಂಬಾ ಥ್ಯಾಂಕ್ಸ್. ದಿನ ಇನ್ನು ಮಿಸ್ ಮಾಡ್ಕೋತೀವಿ ಅಂತ ಅನಿಸ್ತಿದೆ, ದಿನ ಕ್ಲಾಸಸ್ ನಿಮ್ಗೆ ಹೇಳಿಸ್ಕೊಳ್ಳೋದು. ಆಕ್ಚುಲಿ ನಾನು ಅದೇ ಇವತ್ತು ಧ್ವನಿ ಸರಿ ಇಲ್ಲ, ಹೇಳೋಣ ನನ್ಗೆ ಎಲ್ರಿಗೂ ಇದು ಅರ್ಥ ನೋಡ್ಬೇಕು ಅಂತ ಹೇಳೋದಿತ್ತು. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಅಕ್ಕ, ಸೋ ಮಚ್. ಅಕ್ಕ, ವೋಟ್ ಆಫ್ ಥ್ಯಾಂಕ್ಸ್ ಲಾಸ್ಟ್ ಹೇಳ್ಬಿಡ್ಲಿ. ಅಣ್ಣ, ನಂದು ಒಂದು ಅನಿಸಿಕೆ ಹೇಳೋದಿತ್ತು. ಒಂದು ಸರಿ, ಶ್ಲೋಕ ಹೇಳಿ. ಅನಿಸಿಕೆ. ಹೇಳಿ ಅಕ್ಕ. ಜೈ ಶ್ರೀ ಕೃಷ್ಣ ಅಕ್ಕ, ಅಣ್ಣ ಮತ್ತು ಎಲ್ಲ ಇಡೀ ಗೀತಾ ಪರಿವಾರಕ್ಕೆ ನಾನು ಹೃತ್ಪೂರ್ವಕ ನಮಸ್ಕಾರಗಳನ್ನ ಹೇಳಲಿಕ್ಕೆ ಆಶಿಸ್ತೇನೆ. ಈ ನಮ್ಮ ಜೀವನ ಅಕ್ಕ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಧು ಅಕ್ಕ. ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಈ ಗೀತಾ ಪರಿವಾರದ ಟೀಮ್ಗೆ ನಾನು ಹೃತ್ಪೂರ್ವಕ ನಮನಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ಈ ನಮ್ ಜೀವನನೇ ಒಂದು ಪಯಣ ಅಂತ ಹೇಳ್ತಾರೆ. ಆ ಪಯಣದಲ್ಲಿ ಈ ಗೀತಾ ಪರಿವಾರದ ಒಂದು ಯಾತ್ರೆ ಏನಿತ್ತಲ್ಲ, 1 ವರ್ಷಕ್ಕಿಂತ ಹೆಚ್ಚೇ ನಾವು ಇದರಲ್ಲಿ ಎಲ್ರೂ ಜಾಯಿನ್ ಆಗಿದ್ದೀವಿ. ಹೀಗಾಗಿ ಇದು ನನ್ನ ಈ ಒಂದು ಗೀತಾ ಪರಿವಾರದ ಪಯಣ ನನಗೆ ನನ್ನ ಜೀವನದ ಅತಿ ಮುಖ್ಯ ಘಟ್ಟ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಇನ್ನೂ ಏನ್ ಕಲ್ತಿದೀವೋ ಏನಿಲ್ಲೋ ಗೊತ್ತಿಲ್ಲ. ಅಕ್ಕ ಈ ಟೀಮ್ ಗುರುಗಳು 2 ರಿಸೈಟೇಷನ್ ಮಾಡ್ರಿ ಅಂತ ಹಿಂಗ್ ಹೇಳ್ದಾಗೆ ನಾವು ಬಯಟ್ ಹಾಕಿ ಹೇಳ್ತಿದ್ವಿ. ಅದೇ ನಮ್ಗೆ ಎಷ್ಟು ಖುಷಿ ಕೊಡುತ್ತೆ. ಇನ್ನು ತುಂಬಾ ಕಲಿಯೋದಿದೆ ನಾವು. ಅದ್ರಲ್ಲಿ ಇದು ಒಂದು ನಮ್ಮ ಮೊದಲ ಹೆಜ್ಜೆ ಅಂತಾನೆ ಅಷ್ಟೇ ಹೇಳ್ಬೋದು. ಹೀಗಾಗಿ ಇದಕ್ಕೆಲ್ಲ ನಮ್ಗೆ ಪ್ರೇರೇಪಿಸಿದಂತಹ ಎಲ್ಲ L1 ಇಂದ L4 ವರೆಗೂ ಬಂದಂತ ಎಲ್ಲ ಗುರುಗಳಿಗೂ, ಆಮೇಲೆ ಸತ್ಯನಾರಾಯಣ ಅಣ್ಣನಂತಹ ಟೆಕ್ಕಿಗಳು ಎಲ್ಲ ಅಣ್ಣಂದಿರಿಗೂ ಅಕ್ಕಂದಿರಿಗೂ ನಾನು ನನ್ನ ತುಂಬ ಹೃದಯದ ನಮನಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಈ 6 ತಿಂಗಳು ಈ ದೀಪಿಕಾ ಅಕ್ಕ ಮಾತ್ರ ನಮ್ಮನ್ನ ಎಷ್ಟು ಕಷ್ಟಕರವಾದ ಶ್ಲೋಕಗಳು, ಪ್ರತಿ ಶ್ಲೋಕನು ನಾವು ಎಷ್ಟೊಂದು ತಪ್ಪು ಹೇಳ್ತಿದ್ವಿ, ಎಲ್ಲಾನು ತಿದ್ದಿ ಸರಿಯಾಗಿ ಸಮಾಧಾನವಾಗಿ ಹೇಳ್ಕೊಡ್ತಾ ಇದ್ರು. ಪ್ರತಿದಿನ ನಾವು ಅವ್ರನ್ನ ತುಂಬಾನೇ ಮಿಸ್ ಮಾಡ್ಕೊಂತೀವಿ ಇನ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನನ್ನಲ್ಲಿ ಶ್ಲೋಕದಲ್ಲಿ ಏನೇ ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸಿ. ನಾನು ಇವತ್ತೊಂದು ಶ್ಲೋಕನ ಅರ್ಥನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನ ಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಪ್ರಶಾಂತ ರೂಪವುಳ್ಳವನು, ಆದಿಶೇಷನ ಮೇಲೆ ವಿಶ್ರಮಿಸುವವನು, ನಾಭಿಯ ಮೇಲೆ ಕಮಲ ಹೊಂದಿರುವವನು ಮತ್ತು ದೇವತೆಗಳ ಅಧಿಪತಿಯೂ ಆದ ಶ್ರೀ ವಿಷ್ಣುವಿಗೆ ನಮಸ್ಕಾರಗಳು. ಲೌಕಿಕ ಅಸ್ತಿತ್ವದ ಭಯವನ್ನು ಹೋಗಲಾಡಿಸುವ ಮತ್ತು ಎಲ್ಲಾ ಲೋಕಗಳ ಅಧಿಪತಿಯಾದ ಆ ವಿಷ್ಣುವಿಗೆ ನಮಸ್ಕಾರಗಳು. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಅಣ್ಣ. ಪ್ರೇಮಲೀಲಾ ಅವರನ್ನೊಮ್ಮೆ ಅನ್ಮ್ಯೂಟ್ ಮಾಡ್ಬಿಡಿ. ಅನ್ಮ್ಯೂಟ್ ಇದೆ ಅಕ್ಕ ಅವ್ರು. ಅಕ್ಕ, ಜೈ ಶ್ರೀ ಕೃಷ್ಣ. ಸತ್ಯನಾರಾಯಣ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. L1 L4 ವರೆಗೂ ಎಲ್ಲರೂ ನಮ್ಮನ್ನ ತಿದ್ದಿ ಹೇಳ್ಕೊಟ್ಟಿದ್ದೀರಾ. ಎಷ್ಟು ಅನ್ಯೋನ್ಯವಾಗಿ ನೀವು ಇಷ್ಟು ದಿವಸ ನಮ್ಮನ್ನ ಸಹಿಸ್ಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಕ್ಕೆ ಎಷ್ಟು ಧನ್ಯವಾದಗಳು ತಿಳಿಸಿದ್ರು ಸಾಲದು. ನಾನು
ಇವಾಗ ಭಕ್ತಿ ಯೋಗದ ಎರಡೇ ಎರಡು ಶ್ಲೋಕ ಎರಡೇ ಎರಡು ಅರ್ಥ ಹೇಳ್ತೀನಕ್ಕ. ಹಾ ಶುರು ಮಾಡಿ. ಕೃಷ್ಣನು ಅರ್ಜುನಿಗೆ ಹೇಳಿರೋದು, ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೆ ರತಾಃ. ಸಕಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಕಡೆಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಸಕಲ ಜೀವಿಗಳ ಹಿತಕ್ಕಾಗಿ ತೊಡಗುವವರು ನನ್ನನ್ನು ಖಂಡಿತವಾಗಿಯೂ ಹೊಂದುವರು. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಪರಬ್ರಹ್ಮನ ಅವ್ಯಕ್ತದಲ್ಲಿ ಆಸಕ್ತ ಮನಸ್ಸಿನವರಿಗೆ ಪ್ರಗತಿಯು ಅತಿ ಪ್ರಯಾಸಕರವಾದುದು. ಅವ್ಯಕ್ತದ ಕಡೆಗೆ ಮುಂದುವರಿಯುವುದು ದೇಹದಾರಿಗೆ ಖಂಡಿತವಾಗಿಯೂ ಕಷ್ಟಕರವಾದದ್ದು. ಇದು ಕೃಷ್ಣನು ಅರ್ಜುನನಿಗೆ ತಿಳಿಸಿದ್ದು. ಥ್ಯಾಂಕ್ ಯು ಸೋ ತುಂಬಾ ಮಚ್ ತುಂಬಾ ಪ್ರೇಮ ಅಕ್ಕ. ಧನ್ಯವಾದಗಳಕ್ಕ. ಈ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲ ಪೇಶನ್ಸ್ ಇಂದ ಇದ್ದಿದ್ದಕ್ಕೋಸ್ಕರ ನನಗೂ ಪೇಶನ್ಸ್ ಇರ್ತಾ ಇತ್ತು. ಓಕೆನಾ? ಇವರಿಗೆ ಮಾತ್ರ ಪೇಶನ್ಸ್ ಅಂತ ಅನ್ಕೊಳ್ಬೇಡಿ. ಇದು ಗಿವ್ ಅಂಡ್ ಟೇಕ್ ಇದ್ದಾಗೆ. ನೀವೆಲ್ಲ ಎಷ್ಟು ಪ್ರೀತಿ ತೋರಿಸ್ತೀರಾ ಅಷ್ಟೇ ಪ್ರೀತಿ ನನ್ಗೂ ಇರ್ತಾ ಇತ್ತು, ಹಾಗೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತೆ ಇವತ್ತು ಶ್ರೀಧರ್ ಅಣ್ಣ ಯಾರು ನಮ್ಗೆ ಈ ಪ್ರೋಗ್ರಾಮ್ ರೆಕಾರ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಜೈ ಸೋ ಶ್ರೀ ಮಚ್. ಕೃಷ್ಣ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಒಂದು ಸುಭಾಷಿತ ಹೇಳ್ತೀನಿ. ಹಾ ಖಂಡಿತ. ಥ್ಯಾಂಕ್ ಯು ಥ್ಯಾಂಕ್ ಯು ಶತಂ ವಿಹಾಯ ಭೋಕ್ತವ್ಯಂ ಸಹಸ್ರಂ ಸ್ನಾನಮಾಚರೇತ್ ಲಕ್ಷಂ ವಿಹಾಯ ದಾತವ್ಯಂ ಕೋಟಿಂ ತ್ಯಕ್ವಾ ಹರಿಂ ಭಜೇತ್. ಎಲ್ಲ ಆಫ್ ಮಾಡಿ ನಾಚೆ ಬಾ. Very nice. You want to say something to our group, Anna? Yes, actually, I was very happy to do the recording for Anandosam because I know it's going to be pure joy. So I readily accepted when Ranjini Didi asked me, can you please do it? I said, definitely I'll do because I know it's going to be pure joy. Thank you so much. Thank you so much. It's not an easy thing to sit in some other this one for 2 hours. Thank you so much, Bhaiya. Jai Shri. ಸತ್ಯನಾರಾಯಣ ಅಣ್ಣ, ನಿಮಗೆ ನಮ್ಮ ಗ್ರೂಪ್ ಕುರಿತು ಒಂದೆರಡು ಮಾತು ಹೇಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅಕ್ಕ, ಅನುಪಮ ಗೌಡ ಅವರು ಯಾಕೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ? ದಯವಿಟ್ಟು ಎಲ್ಲರೂ ಇನ್ನೊಮ್ಮೆ ರೀಜಾಯಿನ್ ಆಗಿ ಒಂದು 10 ನಿಮಿಷ ಇದ್ದು ಮತ್ತೆ ಇದ್ ಮಾಡೋಣಂತೆ. ಅಣ್ಣ ಇದ್ ಮಾಡಿಬಿಡಿ, ಎಂಡ್ ಮಾಡಿ ಇನ್ ಮಾಡಿ ಅಣ್ಣ. ದಯವಿಟ್ಟು ಎಲ್ಲರೂ